ಓಕೆ, ಕಟಿಂಗ್ ಸ್ಕಿಲ್ ಸ್ವಲ್ಪ ಇಂಪ್ರೂವ್ ಆಗಿದೆ. ನನಗೆ ಗೊಂಬೆ ಹೇಗೆ ಮಾಡೋದು ಮುಂಚೆ ಗೊತ್ತಿರಲಿಲ್ಲ. ನಾನು ಹಾಸಿಗೆ ಥರನೇ ಆ ಥರ ಗಟ್ಟಿ ಓಪನ್ ಮಾಡಿ ಬಿಸಾಕ್ತಿದ್ದೆ. ಈಗ ಗೊತ್ತಾಯ್ತು ನನಗೆ ಹೇಗೆ ಮಾಡೋದು ಅಂತ. ನಾನು ಗೊಂಬೆ ಮಾಡುವಾಗ ನನಗೆ ಸ್ವಲ್ಪ ಭಯ ಆಯಿತು, ಏನೋ ತಪ್ಪು ಮಾಡಿಬಿಡ್ತೀನಿ ಇವಾಗ ಪಪೆಟ್ ಮಾಡಬೇಕಂದ್ರೆ ಭಯ ಇರಲ್ಲ. ಈ ವರ್ಕ್ಶಾಪಲ್ಲಿ ನಾನು ಏನು ಕಲಿತೆ ಅಂದರೆ, ನಾನು ಮತ್ತು ಮೈತ್ರಿ ಅದ್ವೈತ್ ಒಂದು ಪಪೆಟ್ ಶೋ ಮಾಡಿದ್ವಿ. ನನಗೆ ನೀಟಾಗಿ ಪಪೆಟ್ಸ್ ಹೆಂಗೆ ಮಾಡಬೇಕಿತ್ತು ಅಂತ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಅದನ್ನು ಹೆಂಗೆ ನಡೆಸ್ಕೋಬೋದಾಗಿತ್ತು ಅಂತ ಐಡಿಯಾ ಇರಲಿಲ್ಲ. ಇವಾಗ ಸ್ವಲ್ಪ ಬಂದಿದೆ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಇದನ್ನು ಸ್ವಲ್ಪ ಈ ಥರ ಮಾಡ್ಬೋದು. ಆಮೇಲೆ ಸ್ಟೇಜಿಂದ ತುಂಬ ಗಲಾಟೆ ಮಾಡಿದರೆ ಇಲ್ಲೂ ಅದೆಲ್ಲ ಇದಾಗುತ್ತೆ ಅಂತ. ಸ್ಟೇಜ್ ಡಿಸಿಪ್ಲಿನ್ ಗೊತ್ತಾಯ್ತು, ಮತ್ತೆ ಪಪೆಟ್ರಿಯ ಪಾಸಿಟಿವಿಟಿ ಅರ್ಥ ಆಗ್ತಾ ಇದೆ. ಹೇಳಬೇಕು ಹೇಳ್ತೀರಾ? ಹಾಂ, ಅಂದರೆ ಪಪೆಟ್ ಇದೆ ಫಸ್ಟ್ ಟೈಮ್ ನಾನು ಒಂದು ಮಾಡ್ತಿರೋದು. ಅಂದರೆ ಹೆಂಗೆ ಮಾಡೋದು ಅಂತ ಕಲಿತೆ, ಆ ಪಪೆಟ್ನ ಹೆಂಗೆ ಡ್ರಾಯಿಂಗ್ ಮಾಡೋದು ಅಂತ ಕಲಿತೆ, ಮತ್ತು ಆಡ್ಸೋದು ಹೆಂಗೆ ಆ ಥರ ಎಲ್ಲ ಗೊತ್ತಾಯಿತು. ಮತ್ತು ಎಲ್ಲಾದರೂ ಪಪೆಟ್ ಮಾಡಿ ಅಂತ ಕರೆದ್ರೆ ಕಾನ್ಫಿಡೆನ್ಸ್ ಇದೆ. ಹೌದು, ನಾನು ಒಂದು ರೆಸ್ಟ್ರಿಕ್ಟೆಡ್ ಅಥವಾ ಒಂದು ಲಿಮಿಟೆಡ್ ಟೈಮ್ ಫ್ರೇಮಲ್ಲಿ ಜಾಸ್ತಿ ಕೆಲಸ ಎಫಿಷಿಯೆಂಟಾಗಿ ಮತ್ತು ಬೇಗ ಮಾಡೋದಕ್ಕೆ ಕಲ್ತ್ಕೊಂಡೆ. ಥ್ಯಾಂಕ್ ಯು. ಅಂದರೆ ತುಂಬ ಮಜಾ ಬಂತು. ಒಂಥರ ಭಯ ಇತ್ತು, ಏನಾದರೂ ಸ್ಟ್ರಿಂಗ್ ಏನಾರ ಗಂಟಾಗ್ಬಿಟ್ರೆ ಅಥವಾ ಕಿತ್ತೋಗ್ಬಿಟ್ರೆ, ಏನಾರ ಅಲ್ಲಾಡಿಸಿದ್ರೆ ತುಂಬ ಓವರ್ ಪ್ರೊಟೆಕ್ಟಿವ್ ಆಗಿ ಆಡ್ತಿದ್ದೆ. ಇವಾಗಲೂ ಒಂದು ಸ್ವಲ್ಪ ಓವರ್ ಪ್ರೊಟೆಕ್ಟಿವ್ ಇದೆ, ಆದರೆ ಎಲ್ಲರದು ಅಂದರೆ ನೀಟಾಗೇ ಬಂದಿದೆ. ತುಂಬ ಖುಷಿ ಆಗಿದೆ. ಹೌ ಟು ವರ್ಕ್ ಇನ್ ಅ ಗ್ರೂಪ್ ಅಂದರೆ ಎಲ್ಲರೂ ಒಟ್ಟಿಗೆ ಇದ್ದರೆ, ಕೋಆರ್ಡಿನೇಷನ್ ಇದ್ದರೆ ಮಾತ್ರ ನಾನೇ ತುಂಬ ಕ್ಲಿಯರ್ ಅದು ನಿಮ್ಗೆ ಅರ್ಥ ಆಗ್ತಾ ಇದೆ, ಅಂದರೆ ಗ್ರೂಪ್ನ ಇಂಪಾರ್ಟೆನ್ಸ್ ಅರ್ಥ ಆಗ್ತಾ ಹೇಳಿ. ನೀವು ಅಲ್ಲಿ ಎಷ್ಟು ಪಪೆಟ್ಗಳಿದೆ ಅಂತ ಆವಾಗ ನಮ್ಗೆ ಎಲ್ಲ ಪಪೆಟ್ಗಳು ಕಷ್ಟ ಇರುತ್ತೆ ಅಂತ ಅಂದ್ಕೊಂಡೆ, ಎಸ್ಪೆಷಲಿ ರಾಡು. ಆದರೆ ನಾನು ಮಾಡ್ತಿದ್ದಾಗ 5 ದಿನದಲ್ಲಿ ಹೆಂಗೆ ಮಾಡೋದು ಅದಾದರೆ ಪ್ರಯತ್ನ ಮಾಡಿದ್ರೆ 5 ದಿನದಲ್ಲಿ ಆಗುತ್ತೆ. ಗುಡ್, ಥ್ಯಾಂಕ್ ಯು. ಎಲಿಫೆಂಟ್ ಡ್ರಾ ಮಾಡ್ತಾಗ ನಾನು ಫುಲ್ ಡ್ರಾ ಮಾಡ್ತಿದ್ದೆ. ಎಲ್ಲರೂ ಜಾಯಿಂಟ್ ಆಗೋಗಿತ್ತು. ಹಿಂದೆ ಬಾ. ಡಬಲ್ ಸೈಡ್ ಬರಬೇಕಾಗಿತ್ತು, ಅದನ್ನು ಈಸಿ. 2 ಕಡೆ ಸರಿಯಾಗಿ ಕಲಿಸಿದ್ರೆ ಅದಾದಮೇಲೆ ಅದಕ್ಕೆ ಅರ್ಧ ಕಟ್ಟು ಮಾಡಿ ಡ್ರಾ ಮಾಡಬೇಕು. ಅದು ಫುಲ್ ಎಲ್ಲ ರೆಡಿ ಆದಮೇಲೆ ನನಗೆ ತುಂಬ ಭಯ ಆಗಿತ್ತು. ಒಂದೊಂದು ಅಲ್ಲಾಡಿಸುತ್ತೆ, ಅದು ಮಾಡ್ಕೊಂಡು ಕಟ್ಕೊಂಡು ಕಿತ್ಕೊಂಡು ಏನು ಮಾಡೋದು ಆ ಥರ ಇಲ್ಲ ಅಂತ ಸೊಳ್ಳು ಕಿತ್ತೋಗಿತ್ತು. ಮತ್ತು ಪಪೆಟ್ಗಳನ್ನ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ರಫ್ ಹ್ಯಾಂಡಲ್ ಮಾಡಿದ್ರು ಕಿತ್ತೋಗುತ್ತೆ. ನಾನು ಸ್ವಲ್ಪ ತಲೆನ ಈಗ ಮಾಡಿದ ಬೌನ್ಸ್ ಕಿತ್ತೋಗ್ತಿತ್ತು. ಸೊ ಕೆಲವು ಇದನ್ನ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡ್ತೀನಿ. ಮೆಟೀರಿಯಲ್ಸ್ ಜೊತೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಪ್ರಾಸೆಸ್ಸು ಎಷ್ಟು ನೀಟಾಗಿ ಸಪ್ರೇಟ್ ಮಾಡಿದ್ದಾರೆ, ಎಷ್ಟು ನೀಟಾಗಿ ಸೀಕ್ವೆನ್ಸ್ ಇದೆ. ಒಂದೊಂದು ಪ್ರಾಸೆಸ್ಸಲ್ಲಿ ಗೇಮ್ ಆಗಲಿ ಆರ್ ಝೋನು ಎಲ್ಲ ಇಂಟರ್ಕನೆಕ್ಟೆಡ್. ಒಂದೊಂದಕ್ಕೆ ಬೆಲೆ ಇದೆ. ಎಲ್ಲ ಪ್ರಾಸೆಸ್ಸಲ್ಲಿ 5 days ಫುಲ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅದು ನಾವು ಬರೋಕ್ಕಾಗುತ್ತೆ, ನಾವಲ್ಲಿ ಮಾಡೋಕ್ಕಾಗುತ್ತೆ. ಸೊ ಇದು ನಾವು ತಿಳ್ಕೊಂಡೆ. ಆಮೇಲೆ ಕೈ ಕೆಲಸನೂ ಸ್ವಲ್ಪ ನಾನು ಮಾಡ್ಬೋದು ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಪರ್ಫೆಕ್ಟ್ ಎಲ್ಲ ಮಾಡಿ ರಚನೆ ಮಾಡಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡ್ಬೋದು ಅಂತ ಸ್ವಲ್ಪ ಖುಷಿಯಾಗುತ್ತೆ. ಆಮೇಲೆ ಬೇರೆ ಬೇರೆ ಮೆಟೀರಿಯಲ್ಗೆ ಬೇರೆ ಬೇರೆ ಥರ ಬೇರೆ ಬೇರೆ ಥರದ ಕಮ್ಮಲ್ ಸ್ಟಿಕ್ ಮಾಡಬೇಕು ಅಂತ ಗೊತ್ತಾಯಿತು. ಆಮೇಲೆ 5 ದಿನದಲ್ಲಿ ಮಾಡೋಕ್ಕಾಗುತ್ತೆ.
ಕಾನ್ಸಂಟ್ರೇಷನ್ನು ಗ್ರೂಪ್ ವರ್ಕು ಅದೆಲ್ಲ ಗೊತ್ತಾಯಿತು. ಆಮೇಲೆ ನಾನು ಮುಂಚೆ ಆಟ ಅಂದರೆ ಸುಮ್ಮನೆ ಆಟ ಆಡೋ ಥರ ಆಡ್ತಾಯಿದ್ದೆ. ಇವಾಗ ಆಟದಲ್ಲೂ ಸ್ವಲ್ಪ ಕಲಿಯೋದಿರುತ್ತೆ ಅಂತ. ಇನ್ನೊಂದೇನು ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದ್ರೆ ಕೇಳಿಸ್ಕೊಳ್ಳೋದು. ಲಿಸನಿಂಗ್ ಭಾಳ ಇಂಪಾರ್ಟೆಂಟ್. ಒಂದ್ ಕಡೆ ಬರ್ತಾ ಇದ್ವಿ ಕೈ ನೋವು ಮಾಡ್ಕೋವಿ ಎಲ್ಲಾನು ಕೇಳಿಸ್ಕೊತಾ ಈಗ ಫಸ್ಟ್ ನಾನು ಮನೆಯೆಲ್ಲ ಪಪೆಟ್ಸ್ ಚಿಕ್ಕದು ಈ ಕಡ್ಡಿಗಳು ಅವರೆಲ್ಲ ಇದ್ದಂಗೆ ಮಾಡ್ತಿದ್ದೆ. ಬಟ್ ನಾನು ಫಸ್ಟು ಒಂದು ಪೇಪರ್ ತೊಗೊಂಡು ಕಟ್ ಮಾಡ್ತಿದ್ದೆ, ಆ ಎಕ್ಸ್ಟ್ರಾ ಪೇಪರ್ ವೇಸ್ಟ್ ಅಂತ ಅಂದ್ಕೊಂಡ್ಬಿಡ್ತಿದ್ದೆ. ಬಟ್ ಆ ಪೇಪರಲ್ಲಿ ನಾನು ಹಿಂಗೆ ಮಾಡೋದು. ಮೆಟೀರಿಯಲ್ ಹೆಂಗೆ ಮಾಡ್ಕೊಳ್ಳೋದು ಯೂಸ್ ಮಾಡ್ಕೊಳ್ಳೋದು ಅಂತ ನನಗೆ ಕತೆ ಕೊಟ್ಟಿದ್ದಾಗ ನಾವು ಕ್ಯಾರೆಕ್ಟರ್ ಚೂಸ್ ಮಾಡಿದೆ. ಕ್ಯಾರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಹಿಂಗಿರ್ಬೋದು ರೂಪ ಅಂತ. ಅದನ್ನು ಬೊಂಬೆಗೆ ಆ ರೂಪನ ಮತ್ತೆ ತೆಗೆದು ಕಲ್ತ್ಕೊಂಡು ಶ್ಲೋಕಗಳನ್ನ ಇನ್ನೂ ಚೆನ್ನಾಗಿ ಮಾಡೋದು ಕಲ್ತ್ಕೋಬೇಕಾಯ್ತು. ವರ್ಕ್ ಮಾಡೋದನ್ನ ಫೋಕಸ್ ಮಾಡಿ. ಆಮೇಲೆ ಎನರ್ಜಿ ಡ್ರಾಪ್ ಆದಾಗೆಲ್ಲ ನಾವು ಆಟ ಆಡಿ ಹಾಡಿದೆಲ್ಲ ಮತ್ತೆ ಒಂಥರ gave us more energy and wanted makes us want to work more. ಖುಷಿ ಆಗ್ತದೆ ಚೆನ್ನಾಗಿತ್ತು ಅಂತ. ಆಮೇಲೆ ಸ್ಟೇಜಲ್ಲಿ ಹಿಂದ್ಗಡೆ ಕ್ಯಾಟಿಕ್ ಆಗಿರಬಾರ್ದು. ಒಂದು ಸ್ವಲ್ಪ ಬೇಗ ನಾವು ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಸೀನ್ಸ್ನೆಲ್ಲ ನೀಟಾಗಿ ಮಾಡಬೇಕು. ಅದನ್ನ ಆರ್ಗನೈಸ್ ಮಾಡ್ಕೊಳ್ಳೋದು ಹೇಳೋದು ತುಂಬ ಪೇಷನ್ಸ್ ಬಗ್ಗೆ ಪೇಷನ್ಸ್ ಇಟ್ಕೊಳ್ಳೋದು. ಮುಂಚೆ ಎಲ್ಲ ಯಾಕೆ ಮಾಡೋದು, ಸುಮ್ಮನೆ ಯಾಕೆ ಮಾಡೋದು, ಚಿಕ್ಕದಾಗ ಹಿಂಗೋ ಮಾಡೋಣ ಅಂತ ಆ ಥರ ಇದ್ದು. ಈಗ ಸರಿಯಾಗಿ ಮಾಡೋಕ್ಕಿಲ್ಲ. ನನಗೆ ಡೆವಲಪ್ ಮಾಡಬೇಕಾದ್ರೆ ನಮ್ಮ ಪರ್ಫಾರ್ಮೆನ್ಸ್ ಆಗೋದು ಬೇರೆ ಇಲ್ಲ, ಅದನ್ನು ಕಲಿತು. ಮತ್ತು ಫಸ್ಟ್ ಟೈಮ್ ನಾನು ಮಾಡಿದಾಗ ನಾನು ಮುಂಬೈ ಸ್ಟೇಜ್ ಇತ್ತು. ಆಮೇಲೆ ಸ್ಟೇಜಿಂದ ಇಟ್ಕೊಂಡು ನೋಡಿದ್ರೆ ಇಷ್ಟೇ ಕಾಣಿಸ್ತಾ ಇತ್ತು. ಇದು ಅಕ್ಕ ಸ್ಟೂಡೆಂಟ್ ಮಾಡಿದ್ದಾರೆ, ಇಷ್ಟು ದೂರ ಮಾಡೋದು, ಸ್ವಲ್ಪ ಕಣ್ಣನ್ನು ಮಾಡೋದು ಆ ಥರ ಎಲ್ಲ ಇತ್ತು. ಮತ್ತು ನಮ್ಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವರಿಗೆಲ್ಲ ಇಷ್ಟಪಡ್ತೀನಿ. ಮತ್ತು ಅವರು ಸಾರಿನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ತೊಂದರೆ ಕೊಟ್ಟಿರೋದಕ್ಕೆ ನಾವು